ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಾರ್ಮಲ್ ತವದ ಮೇಲೆ ಅಂದರೆ ರೊಟ್ಟಿ ಮಾಡೋ ತವದ ಮೇಲೆ ತಂದೂರು ರೊಟ್ಟಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇವಾಗ ನಾನು ತಂದೂರು ರೊಟ್ಟಿ ಮಾಡ್ಕೋದಕ್ಕೆ ಮೈದಾ ಹಿಟ್ಟನ್ನ ಈ ಥರ ಚಾಳಿಸ್ಕೊಳ್ತಾ ಇದ್ದೀನಿ. ಹಿಟ್ಟು ಚಾಳ್ಸೋದಾದ ನಂತರ ಅದಕ್ಕೆ ನಾನು ಬೇಕಿಂಗ್ ಪೌಡ್ರನ್ನ ಯೂಸ್ ಮಾಡ್ತಾ ಇದ್ದೀನಿ. 1 ಸ್ಪೂನಷ್ಟು ಬೇಕಿಂಗ್ ಪೌಡರ್ ಮತ್ತು 1/2 ಸ್ಪೂನಷ್ಟು ಬೇಕಿಂಗ್ ಸೋಡಾನ ಯೂಸ್ ಮಾಡ್ತಾ ಇದ್ದೀನಿ. ಮತ್ತು ಎಣ್ಣೆ ಅಥವಾ ತುಪ್ಪ ಕೂಡ ಯೂಸ್ ಮಾಡ್ಬೋದು. ಎಣ್ಣೆ ಇದ್ದರೂ ಓಕೆ, ತುಪ್ಪ ಇದ್ದರೂ ಓಕೆ. 1-2-3 ಸ್ಪೂನಷ್ಟು ಸ್ಪೂನಿಂದ 1-2-3 ಸ್ಪೂನ್ ತುಪ್ಪ ಅಥವಾ ಎಣ್ಣೆ ಯೂಸ್ ಮಾಡಬೇಕು. ಮತ್ತು 1 ಸ್ಪೂನಷ್ಟು ಸಕ್ಕರೆನ ಹಾಕ್ತಾಯಿದ್ದೀನಿ. ಎಲ್ಲನೂ ಮಿಕ್ಸ್ ಮಾಡ್ತಾಯಿದ್ದೀನಿ. ಕರೆಕ್ಟಾಗಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೀರು ಹಾಕೋಕೆ ಮುಂಚೆನೇ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಇದಕ್ಕೆ 1 ಬಟ್ಲಷ್ಟು ಮೊಸರು ಕೂಡ ಯೂಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಸಣ್ಣ ಬಟ್ಲಿದ್ರೆ ಸಾಕು. ಆ ಸಣ್ಣ ಬಟ್ಲಿಂದ ಸ್ವಲ್ಪ ಮೊಸರನ್ನ ಯೂಸ್ ಮಾಡಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಈ ಥರ ನೀರು ಹಾಕೋ ಮುಂಚೆನೇ ಕರೆಕ್ಟಾಗಿ ಎಲ್ಲನೂ ಮಿಕ್ಸ್ ಮಾಡಬೇಕು. ಮೈದಾ ಹಿಟ್ಟು ಮತ್ತು ಗೋಧಿ ಹಿಟ್ಟು ಕೂಡ ಯೂಸ್ ಮಾಡ್ಬೋದು. ಹಾಫ್ ಮೈದಾ ಅಂದರೆ ಹಾಫ್ ಗೋಧಿ ಹಿಟ್ಟು ಕೂಡ ಯೂಸ್ ಮಾಡ್ಬೋದು. ನಾನು ಬರೀ ಮೈದಾ ಹಿಟ್ಟಿನಿಂದ ಮಾಡ್ತಾಯಿದ್ದೀನಿ. ಇವಾಗ ಸ್ವಲ್ಪ ಸಕ್ಕರೆನ ಹಾಕಿ ಮತ್ತೆ ಮಿಕ್ಸ್ ಮಾಡ್ತಾಯಿದ್ದೀನಿ ನೀಟಾಗಿ. ಎಲ್ಲನೂ ನೀಟ್ ಮಿಕ್ಸ್ ಆದ ನಂತರ ಸ್ವಲ್ಪ ಉಪ್ಪನ್ನ ಹಾಕಿ ಮಿಕ್ಸ್ ಮಾಡಿಕೊಂಡು ಇವಾಗ ಸ್ವಲ್ಪ ನೀರನ್ನ ಹಾಕ್ಕೊಂಡು ಹಿಟ್ಟನ್ನ ನಾದ್ಕೊಳ್ತಾ ಇದ್ದೀನಿ. ಹಿಟ್ಟನ್ನ ತುಂಬ ಒಂದು ಸ್ವಲ್ಪ ಗಂಟೆ ಇಲ್ದಿರೋ ಹಾಗೆ ನೀಟಾಗಿ ನಾದಬೇಕು. ಮೆತ್ತಗಿರಬೇಕು ಹಿಟ್ಟು. ಚಪಾತಿ ಮಾಡಬೇಕಾದ್ರೆ ಯಾವ ಹದದಲ್ಲಿ ನಾವು ಹಿಟ್ಟು ನಾದ್ಕೊಳ್ತೀವೋ ಅದೇ ಹದದಲ್ಲಿ ಹಿಟ್ಟನ್ನ ನಾದ್ಕೋಬೇಕು. ಅದಕ್ಕಿಂತಲೂ ಸ್ವಲ್ಪ ಅಳಸಾಗಿದ್ರೂ ಓಕೆ, ಅಂದರೆ ಲಟ್ಟಿಸೋಕೆ ಕಂಫರ್ಟ್ ಆಗಿರಬೇಕು. ಹಾಗಾಗಿ ಸ್ವಲ್ಪ ಮೃದುವಾಗಿ ನಾದ್ಕೊಂಡು ಸುಮಾರು 2-2.5 ಗಂಟೆಗಳ ಕಾಲ ಹಿಟ್ಟನ್ನ ನೆನೆಯೋಗಿ ಬಿಡಬೇಕು. ಎಷ್ಟು ಹಿಟ್ಟು ನೆನೆಯುತ್ತೆ ಅಷ್ಟು ತಂದೂರು ರೊಟ್ಟಿ ಚೆನ್ನಾಗಿ ಬರುತ್ತೆ. ಹಾಗಾಗಿ ಹಿಟ್ಟನ್ನ ಜಾಸ್ತಿ ಹೊತ್ತು ಮಾಡ್ತೀವಿ ಅನ್ನೋಷ್ಟರೊಳಗೆ 1-2-3 ಅವರ್ ಬಿಫೋರ್ ಹಿಟ್ಟನ್ನ ಈ ಥರ ಕಲಸಿಡಬೇಕು. ಎಲ್ಲನೂ ಚೆನ್ನಾಗಿ ಹಿಟ್ಟನ್ನ ನಾದಿ 1-2-2.5 ಗಂಟೆಗಳ ಕಾಲ ನಾನು ಈ ಥರ ಹಿಟ್ಟನ್ನ ನಾದಿ ಫುಲ್ ಕವರ್ ಮಾಡಿ ಇಟ್ಟಿದ್ದೆ. ಸ್ವಲ್ಪ ಮೇಲೆ ಎಣ್ಣೆನ ಸವರಿ ಈ ಥರ ಬಟ್ಟೆಯಿಂದ ಕವರ್ ಮಾಡಿ ಇಟ್ಬಿಡಿ. ಇವಾಗ ನೋಡಿ ಆಲ್ಮೋಸ್ಟ್ ಆಲ್ ಹಿಟ್ಟು ನೆಂದಿದೆ. ನಾನು ಹಿಟ್ಟನ್ನ ಈ ಥರ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕೈಗೆ ಎಣ್ಣೆನ ಹಚ್ಚಿ ಚೆನ್ನಾಗಿ ಮಿದ್ಕೋಬೇಕು ಹಿಟ್ಟು. ನೋಡಿ ಹಿಟ್ಟು ತುಂಬಾ ಸ್ಮೂತ್ ಆಗಿದೆ. 2-2.5 ಗಂಟೆಗಳ ಕಾಲ ಆ ಥರ ಬಿಡೋದ್ರಿಂದ ಹಿಟ್ಟು ತುಂಬಾ ನೆಂದಿರುತ್ತೆ ಮತ್ತು ಸ್ಮೂತಾಗಿ ಬರುತ್ತೆ. ಈ ಥರ ಹಿಟ್ಟು ಕಂಪಲ್ಸರಿ ಮಿದಿಲೇಬೇಕು. ಈ ಥರ ಹಿಟ್ಟು ಮಿದೋದ್ರಿಂದ ರೊಟ್ಟಿ ತುಂಬ ಚೆನ್ನಾಗಿ ಬರುತ್ತೆ. ನೀವೇನಾದರೂ ಗೋಧಿ ಹಿಟ್ಟು ಯೂಸ್ ಮಾಡಿದ್ರಂದರೆ ಇನ್ನೂ 1/2 ಅವರ್ ಮುಂಚೆನೇ ನಾದಿಡಬೇಕು. ಯಾಕಂದರೆ ಸ್ವಲ್ಪ ಟೈಮ್ ತಗೊಳುತ್ತೆ. ಹಾಗಾಗಿ ಮೈದಾ ಹಿಟ್ಟಂದರೆ ಬೇಗನೆ ಇದು ಆಗಬಹುದು. ಗೋಧಿ ಹಿಟ್ಟು ಯೂಸ್ ಮಾಡೋದ್ರಿಂದ ಸ್ವಲ್ಪ ಟೈಮ್ ಜಾಸ್ತಿನೇ ಹಿಟ್ಟನ್ನ ನಾದಿಡಬೇಕು. ನೋಡಿ ಹಿಟ್ಟು ಎಷ್ಟು ಸ್ಮೂತಾಗಿ ಬಂದಿದೆ. ಇವಾಗ ನಾನು ಯಾವ ಥರ ಚಪಾತಿ ಲಟ್ಟಿಸ್ತೀವೋ ಅದೇ ಥರ, ಬಟ್ ಸೈಜ್ ತುಂಬಾ ಸ್ಮಾಲ್ ಸೈಜ್ ತೊಗೋಬೇಕು. ಚಪಾತಿ ಅಷ್ಟು ದೊಡ್ಡದು ಬೇಡ. ಪೂರಿಗಿಂತಲೂ ಸ್ವಲ್ಪ ದೊಡ್ಡದಾಗಿದ್ದರೆ ಸಾಕು. ಈ ಥರ ರೂಲ್ ಮಾಡಿಕೊಂಡು ನಾನು ಚಪಾತಿ ಥರನೇ ಲಟ್ಟಿಸ್ತಾ ಇದ್ದೀನಿ ನೋಡಿ. ಜಾಸ್ತಿ ತಳ್ಳಗೇನು ಬೇಡ, ಅಷ್ಟೇ ಮೀಡಿಯಮ್ ಆಗಿರಲಿ. ಮತ್ತು ಇವಾಗ ನಾನು ಇದನ್ನು ಮೇಲೆ ಸ್ವಲ್ಪ ನೀರನ್ನ ಹಚ್ತಾ ಇದ್ದೀನಿ. ಎಣ್ಣೆನ ಯೂಸ್ ಮಾಡಬಾರ್ದು, ನೀರನ್ನ ಹಚ್ಚಬೇಕು. ಮೇಲೆ ಸ್ವಲ್ಪ ನೀರನ್ನ ಹಚ್ಚಿ ಕೈಯಿಂದನೇ ಅದ್ದಿ ಸ್ವಲ್ಪ ನೀಟಾಗಿ ಎಲ್ಲ ಕಡೆ ನೀರಿಂದ ಸ್ಪ್ರೆಡ್ ಮಾಡಬೇಕು. ನೋಡಿ ಇವಾಗ ನಾನು ಈ ಥರ ಯಾವ ಥರ ಹಚ್ತಾ ಇದ್ದೀನೋ ಆ ಥರ ಯಾಕಂದರೆ ತವದ ಮೇಲೆ ಹಾಕಿದ್ಮೇಲೆ ಇದು ಸ್ವಲ್ಪ ತವಕ್ಕೆ ಅಂಟ್ಕೋಬೇಕಾಗುತ್ತೆ. ಯಾಕಂದರೆ ನಾವು ತಂದೂರು ರೊಟ್ಟಿನ ಡೈರೆಕ್ಟಾಗಿ ಬಯಸೋದ್ರಿಂದ ಇದು ಸ್ವಲ್ಪ ಮ್ಯಾಲೆ ನೀರು ಹಾಕ್ಕೊಂಡ್ರೆ ಈ ಥರ ತವಕ್ಕೆ ಮೆತ್ಕೊಳ್ಳುತ್ತೆ. ಸ್ವಲ್ಪ ತವದ ಮೇಲೆ ಹಾಕಿದ್ಮೇಲಾದರೂ ಈ ಥರ ಒತ್ತಬೇಕಾಗುತ್ತೆ ಸ್ವಲ್ಪ.
ನೀಟಾಗಿ ಎಲ್ಲದ್ರ ಮೇಲೂ ಈ ಥರ ನೀಟಾಗಿ ಸ್ಪ್ರೆಡ್ಡಾಗಿ ಮಾಡೋದ್ರಿಂದ ತವಕ್ಕೆ ಕರೆಕ್ಟಾಗಿ ನೀಟಾಗಿ ಹತ್ಕೊಳ್ಳುತ್ತೆ. ಮತ್ತು ಯಾವಾಗ ಬಬಲ್ಸ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೋ ಆವಾಗ ತಂದೂರಿ ರೊಟ್ಟಿ ಆಲ್ಮೋಸ್ಟ್ ಆಲ್ ಕೆಳಗಡೆಯಿಂದ ಬೈದಿರುತ್ತೆ. ನೋಡಿ ಇವಾಗ ಬಬಲ್ಸ್ ಬರ್ಲಿಕ್ಕತ್ತಿದೆ. ಈ ಥರ ಬಬಲ್ಸ್ ಬರುವಾಗ ನಾವು ಹಂಚನ್ನ ಉಲ್ಟಾ ಹಿಡಿದು ಡೈರೆಕ್ಟಾಗಿ ರೊಟ್ಟಿನ ಸುಡಬೇಕಾಗುತ್ತೆ. ಇವಾಗ ನೋಡಿ ಈ ಥರ ಚೆಕ್ ಮಾಡಿದಾಗ ಅದು ಉಜ್ತಾ ಇಲ್ಲ. ಹಾಗಾಗಿ ನಾವು ಯಾವಾಗ ನೀರು ಹಚ್ಚಿ ಆಲ್ಮೋಸ್ಟ್ ಆಲ್ ನೀರು ಹಚ್ಚಿ ತುಂಬ ಒತ್ತಿರ್ತೀವಲ್ಲ, ಹಾಗಾಗಿ ಅದಕ್ಕೆ ಅಂಟ್ಕೊಂಡಿರುತ್ತೆ. ಇವಾಗ ನಾನು ಅದು ಪಕ್ಕಡನ್ನ ತೊಗೊಂಡು ಅದರಿಂದ ಡೈರೆಕ್ಟಾಗಿ ಬೇಯಿಸ್ತಾ ಇದ್ದೀನಿ. ನೋಡಿ ಈ ಥರ ಉಲ್ಟಾ ಬೇಯಿಸ್ಬೇಕಾಗುತ್ತೆ. ಎಲ್ಲ ಕಡೆಯೂ ಒಂದು ಸ್ವಲ್ಪ ಸೈಡಿಗೆ ತಿರುಗಿಸಿ ಬೇಯಿಸ್ಬೇಕಾಗುತ್ತೆ. ಯಾಕಂದರೆ ನಡು ಅಷ್ಟೇ ಬೇಯುತ್ತೆ, ಸುತ್ತಮುತ್ತ ಬೇಯ್ತಿರಲ್ಲ. ಹಾಗಾಗಿ ಸ್ವಲ್ಪ ನೋಡಿ ಬೇಯಿಸ್ಕೊಳ್ಳಿ. ಇವಾಗ ನೋಡಿ ಆಲ್ಮೋಸ್ಟ್ ಆಲ್ ಬೇಯ್ದಿದೆ. ಸ್ವಲ್ಪ ಮೇಲೆ ಎಣ್ಣೆನ ಸವರಿ ತಂದೂರಿ ರೊಟ್ಟಿ ರೆಡಿಯಾಗಿದೆ. ನೋಡಿ ಈ ಥರ ಸ್ಪೂನಿಂದ ತಗೊಳ್ಬೇಕು. ಇವಾಗ ನೀವೇ ನೋಡಿ ಹೋಟೆಲಲ್ಲಿ ಯಾವ ಥರ ಮಾಡ್ತಾರೋ ಅದೇ ಥರ ತಂದೂರಿ ರೊಟ್ಟಿ ಆಗಿದೆ ನೋಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡಿ. ಥ್ಯಾಂಕ್ ಯು ಫಾರ್ ದಿ ವಾಚಿಂಗ್. ಬಾಯ್.